ಆ ಅಖಿಲ ಪಾರ್ವತಿ ಮೇಲಿಟ್ಟಿರೋ ನಂಬಿಕೆನ ಹಾಳು ಮಾಡ್ಬೇಕು. ಆ ರೀತಿ ಏನಾದ್ರೂ ಸಂಚು ಹೂಡ್ಬೇಕು ನೀನು. ಏಯ್, ಏನ್ರಿ ಮಾಡ್ತಿದ್ದೀರಾ? ಕೂತಿದ್ದೀನಿ. ತಪ್ಪ? ಕೂರೋದು ತಪ್ಪಲ್ಲ, ಆದ್ರೆ ನಮ್ಮ ಮಾಮ್ ಮುಂದೆ ಈ ತರ ಕಾಲ್ ಮೇಲೆ ಕಾಲ ಹಾಕೊಂಡು ಕೂತ್ಕೊಳ್ಳೋದು ತಪ್ಪು. ಅರ್ಸನ್ ಕೊಡ ಯಜಮಾನಿ ಅವರು ಮರ್ಯಾದೆ ಬೇಡವಾ? ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ತೆಗೀರಿ ಕಾಲ್ನ. ಸಾರಿ, ನಂಗಿದೆಲ್ಲ ಗೊತ್ತಿರಲಿಲ್ಲ. ಮತ್ತೆ ಪಾರ್ವತಿ ಅವ್ರು ಯಾಕೆ ನನಗೆ ಇದನ್ನೆಲ್ಲ ಮುಂಚೆನೆ ಹೇಳಿರಲಿಲ್ಲ? ಈ ಮನೇಲಿ ನೀನು ಹೇಗ್ ಬೇಕೋ ಹಾಗಿರು. ಈ ಮನೆನ ನಿಂದೆ ಅನ್ಕೋ. ನಾನು ಈ ಮನೆ ಹಿರಿ ಸೊಸೆ ಹೇಳ್ತಾ ಇದ್ದೀನಿ. ಈ ಮನೇಲಿ ಯಾವ್ದಕ್ಕೂ ಯಾರಿಗೂ ಹೆದರ್ಕೋಬೇಡ ಅಂತ ಬಿಲ್ಡಪ್ ಕೊಟ್ಟಿದ್ರು. ಮಾಮ್, ಅದಕ್ಕೆ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅದಕ್ಕೆ ಆ ಥರ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಬೇಕಿದ್ರೆ ಈಗಲೇ ಕರ್ಕೊಂಡ್ಬರ್ತೀನಿ ಅವ್ರನ್ನ. ಬೇಡ ಪ್ರೀತು, ಒಂದ್ ವೇಳೆ ಪಾರ್ವತಿ ಹಾಗೇನಾದ್ರೂ ಹೇಳಿದ್ರು ಅದ್ರಲ್ಲಿ ತಪ್ಪೇನೂ ಇಲ್ಲ. ನನಗೂ ಅಷ್ಟೇ, ನಾನು ನೋಡಿದ ತಕ್ಷಣ ಯಾರಾದರೂ ಭಯ ಪಟ್ಕೊಳ್ಳೋದು, ಎದ್ದು ನಿಂತ್ಕೊಳ್ಳೋದು, ಇದೆಲ್ಲ ನನಗೂ ಇಷ್ಟ ಇಲ್ಲ. ಗೌರವ ಅನ್ನೋದು ಮನಸ್ಸಲ್ಲಿದ್ರೆ ಸಾಕು. ಸೋ ಸ್ವೀಟ್ ಆಫ್ ಯು ಆಂಟಿ. ನಿಮ್ಮ ಬಗ್ಗೆ ಪಾರ್ವತಿ ಅವರು ತುಂಬಾನೇ ಹೇಳ್ಕೊಂಡಿದ್ದಾರೆ ಗೊತ್ತಾ? ಇದ್ಯಾವ ನ್ಯಾಯ ದೇವ್ರೆ? ನಮ್ಮ ಪಾಡಿಗೆ ನಾವು ಬದುಕ್ತೀವಿ ಅಂದ್ರು ನಮ್ಮನ್ನ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ತಾ ಇದೆಯಾ? ಅತ್ತೆನ ಮನ್ಸಿಗೆ ಯಾರು ನೋವು ಕೊಡಬಾರ್ದು ಅಂತ ಯೋಚನೆ ಮಾಡೋದು ನಾವು. ಅಂಥದ್ರಲ್ಲಿ ಇವಾಗ ನಾವೇ ಅವ್ರ ಮನ್ಸಿಗೆ ನೋವು ಕೊಡೋ ಸಂದರ್ಭ ಬಂದಿದೆ. ಅತ್ತೆಮ್ಮನ ಮನ್ಸು ನೋಯಿಸೋದಕ್ಕೆ ನಾವಿಬ್ರು ಅವ್ರ ಹತ್ರ ಈ ಮನೆಯಲ್ಲಿ ಹಾಲು ಕೇಳ್ತಾ ಇದ್ದೀವಿ. ಅದಕ್ಕೆ ಕೇಳೋದಕ್ಕೆ ನಮಗೆ ಶಕ್ತಿ ಕೊಡಪ್ಪ. ನೀವು ಅಂದ್ಕೊಂಡಿದ್ದು ನೆರವೇರಲಿ. ಅಮ್ಮ, ನೀವೇ ಹೋಗಿ ಬಂದ್ರಿ? ನೀವು ದೇವ್ರ ಹತ್ರ ಬೇಡ್ಕೋತಾ ಇದ್ರಲ್ಲ, ಆಗ್ಲೇ ಬಂದೆ. ಅಂದರೆ ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ದೇನೋ ನೀವು ಕೇಳಿಸ್ಕೊಂಡ್ರಾ? ಇಲ್ಲ, ನೀವೇನೇ ಕೇಳ್ಕೊಂಡ್ರು ಅದು ಈ ಮನೆ ಒಳಿತಿಗಾಗಿ ಅನ್ನೋದು ಗೊತ್ತು. ಅದಕ್ಕೆ ನನ್ನ ಆಶೀರ್ವಾದನೂ ಇರುತ್ತೆ ಅಂತ ಹೇಳಿದೆ. ನೀವು ಅಂದ್ಕೊಂಡಿರೋದು ಆದಷ್ಟು ಬೇಗ ಈಡೇರಲಿ. ಪಾರ್ವತಿ, ಈ ದುಡ್ಡನ್ನ ಇಟ್ಕೊಂಡಿರಮ್ಮ.
ವೃದ್ಧಾಶ್ರಮದಿಂದ ಇದನ್ನ ತಗೊಂಡು ಹೋಗಕ್ಕೆ ಅಂತ ಬರ್ತಾರೆ. ಅಕಸ್ಮಾತ್ ನಾನು ಇಲ್ಲದೆ ಇರೋ ಸಮಯದಲ್ಲಿ ಅವ್ರು ಬಂದ್ರೆ ಅವ್ರ ಕೈಗೆ ನೀನೇ ಇದನ್ನ ಕೊಟ್ಬಿಡು. ಸರಿ ಅತ್ತೆಮ್ಮ. ಛೇ, ನಾನು ಹೇಳಿರೋ ಸುಳ್ಳಿಂದ ಅತ್ತೆ ಸೊಸೆ ಮಧ್ಯೆ ಬಿರ್ಕೆ ಬಿಟ್ಟಿಲ್ವಲ್ಲ. ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ಆದಿ, ಇವತ್ತು ಯಾಕೆ ಇಷ್ಟೊತ್ತಾದರೂ ಆಫೀಸಿಗೆ ಹೋಗಿಲ್ಲ? ಪ್ರೀತು, ಆಸ್ತಿಲ್ ಪಾಲ್ ಕೇಳೋಕ್ಕೂ ಮೊದಲು ಇನ್ನೊಂದ್ಸರಿ ಯೋಚನೆ ಮಾಡಿ ನೋಡು. ಅಷ್ಟು ಟೈಮ್ ಇಲ್ಲ ಜನನಿ. ತುಂಬ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿದ್ದೀನಿ. ಇವತ್ತು ಕೇಳಿಲ್ಲ ಅಂದರೂ ನಾಳೆ ಕೇಳಲೇಬೇಕಲ್ವಾ? ಕೇಳಕ್ಕಾಗ್ತಿಲ್ಲ ಅಂತ ಹೆದರ್ಕೊಂಡು ಕೂತ್ಕೊಳ್ಳೋ ಬದಲು ಇವಾಗಲೂ ಕೇಳ್ತೀನಿ. ಮಾಮ್ ನನ್ನ ಬಗ್ಗೆ ಏನು ಅನ್ಕೊಂಡ್ರೂ ಪರವಾಗಿಲ್ಲ. ನಂಗೆ ಬೇರೆ ಆಪ್ಷನ್ಸ್ ಇಲ್ಲ. ತೊಂದರೆ ಆದರೆ ನಿಭಾಯಿಸೋಕ್ಕೆ ಬ್ರೋ ಮತ್ತೆ ಅದಕ್ಕೆ ಇದ್ದಾರೆ. ನೀನೇನು ತಲೆ ಕೆಡಿಸ್ಕೊಬೇಡ. ಶಿಟ್, ಇಲ್ಲ, ಏನು ಸುಮ್ಮನೆ ಇರೋದಕ್ಕಾಗಲ್ಲ. ಇದು ಲೋನ್ಸ್ ತಗೊಂಡಿರೋರ ಡೀಟೇಲ್ಸ್ ಪ್ರಾವಿಡೆಂಟ್ ಫಂಡ್ಗೆ ಅಟ್ಯಾಚ್ ಮಾಡಿದ್ದಾರೆ. ಅಂದರೆ ಅದನ್ನು ಓಕೆ, ಅಂದರೆ ಕರೆಂಟ್ ಫಿನಾನ್ಷಿಯಲ್ ಇಯರ್. ಎಸ್. ಓಕೆ. ಏನಪ್ಪ ಪ್ರೀತು? ಮಾಮ್, ಅಲ್ಲಮ್ಮ ಪಾರ್ವತಿ, ನಮ್ಮ ಮನೇಲಿ ಏನೇ ನಡೆದ್ರು ನೀನ್ ಮೊದಲು ಬಂದು ನಡೆಯೋ ಅನಾಹುತನ ತಪ್ಪಿಸ್ತಿದ್ದೆ. ಆದ್ರೆ ಇವತ್ತು ನಿನ್ ಗಂಡ ಮೈದುನನ್ನ ಹೊಡಿತಾ ಇದ್ರೆ ನೀನ್ ನೋಡ್ಕೊಂಡು ಸುಮ್ಮನಿದೆಯಲ್ಲಮ್ಮ. ಪಾರ್ವತಿ ಸರಿಯಾಗಿ ನಡ್ಕೋತಿದ್ದಾಳೆ. ಹಾಗೆ ಆದಿ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ತಿದ್ಕೋಬೇಕಾಗಿರೋದು, ತಿಳ್ಕೋಬೇಕಾಗಿರೋದು ಪ್ರೀತು. ಇತ್ತೀಚೆಗೆ ನಮ್ಮನೆ ನೆಮ್ಮದಿ ಹಾಳಾಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಪ್ರೀತು, ಅವನ ನಡವಳಿಕೆ. ಅಣ್ಣನ ಸ್ಥಾನದಲ್ಲಿ ನಿಂತು ಆದಿ ಸಾಕಷ್ಟನ್ನ ಸಹಿಸ್ಕೊಂಡಿದ್ದಾನೆ. ಬೇರೆ ಯಾರಾದ್ರೂ ಅವನ ಜಾಗದಲ್ಲಿ ಇದ್ದಿದ್ರೆ ಪ್ರೀತು ಈ ಜಾಗದಲ್ಲಿ ಇರ್ತಾ ಇರ್ಲಿಲ್ಲ. ಯಾರೇ ಆಗ್ಲಿ ತನ್ನ ಗಂಡನ್ಗೆ ಅವಮಾನ ಮಾಡಿದ್ರೆ ಯಾವ ಹೆಂಡತಿನೂ ಸಹಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಪಾರ್ವತಿ ಮಾತ್ರ ಯಾಕೆ ಇದನ್ನೆಲ್ಲ ಸಹಿಸ್ಕೋಬೇಕು? ನಿನ್ನ ತಂದೆ ತಾಯಿಗೂ ವಯಸ್ಸಾಗ್ತಾ ಇದೆ ಅನ್ನೋದನ್ನ ಮರಿಬೇಡ ಪ್ರೀತು. ವಯಸ್ಸಾಗ್ತಾ ಆಗ್ತಾ ಟೆನ್ಷನ್ ಅನ್ನ ತಡ್ಕೊಳ್ಳೋ ಶಕ್ತಿ ಮನಸ್ಸಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ನಿನ್ನ ಅಣ್ಣನಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ನಾನ್ ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ ಅನ್ಸುತ್ತೆ. ಮಾತಿನ ಮೇಲೆ, ಮನಸ್ಸಿನ ಮೇಲೆ ಹಿಡ್ತಾ ಇರ್ಲಿ. ನಿಮ್ಮಿಬ್ಬರು ಒಗ್ಗಟ್ಟೆ ನಮ್ಮ ಕುಟುಂಬದ ಆಸ್ತಿ, ನಮ್ಮ ಮನೆತನದ ಆಸ್ತಿ. ನೀವಿಬ್ಬರು ಒಗ್ಗಟ್ಟಾಗಿದ್ರೇನೆ ನಾವು ನೆಮ್ಮದಿಯಾಗಿ ಸಂತೋಷವಾಗಿರೋದಕ್ಕೆ ಸಾಧ್ಯ. ಈ ಕುಟುಂಬಕ್ಕೆ ಕಳಂಕ ತರುವಂಥ ಯಾವ ಕೆಲಸನೂ ದಯವಿಟ್ಟು ಮಾಡಬೇಡಪ್ಪ ಪ್ರೀತು. ನಿನ್ನ ಕೈ ಮುಗಿದು ಬೇಡ್ಕೊತೀನಿ. ಅದೇ ಈಗ ನೀನು ಹೇಳಿರೋರಲ್ಲಿ ಯಾರಾದರೂ ನನಗೆ ಬೈದ್ರೆ ಸಹಿಸ್ಕೊಳ್ಳಲ್ಲ.
ಅದಕ್ಕೆ ಮಾಡಿದ್ದು ಅದನ್ನೇ. ಅವ್ರಿಗೆ ನಾನು ಎಷ್ಟೆಲ್ಲ ಅವಮಾನ ಮಾಡಿದೆ, ಆದರೂ ಪಾಪ ಸುಮ್ಮನೆ ಇದ್ರು. ಅದೇ ಬ್ರೋಗ್ ಬೈದಿದ್ದಕ್ಕೆ ಅವ್ರಿಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಬ್ರೋ ನನ್ನ ಮೇಲೆ ಕೈ ಮಾಡಿದ್ರು ಅವರು ಕೋಪದಿಂದ ಸುಮ್ಮನೆ ಇದ್ರು. ನಮ್ಮ 4 ಜನ ಒಂದೇ ಟೀಮ್ ಥರ ಎಷ್ಟು ಅನ್ಯೋನ್ಯವಾಗಿದ್ವಿ. ನಮ್ಮಲ್ಲಿ ಯಾರೊಬ್ರಿಗೆ ಬೇಜಾರಾದರೂ ಯಾರೂ ಸಹಿಸ್ಕೊಳ್ತಾ ಇರಲಿಲ್ಲ. ಆದರೆ ಇವತ್ತು ಅವರೇ ಇಷ್ಟೊಂದು ಕೋಪ ಮಾಡಿಕೊಂಡ್ರೆ ಮುಂದೇನಾಗ್ಬೋದು? ಇಲ್ಲ ಪ್ರೀತು, ನನಗೆ ಯಾಕೋ ಅವ್ರ ಕೋಪ ತುಂಬ ಹೊತ್ತಿರಲ್ಲ ಅಂತ ಅನಿಸ್ತಾ ಇದೆ. ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಕಾದರೆ ನೋಡ್ತಾ ಇರು, ಇನ್ನು ಸ್ವಲ್ಪ ಹೊತ್ತಲ್ಲೇ ಅವರೇ ಕಾಫಿ ಮಾಡ್ಕೊಂಡು ತಂದ್ಕೊಡ್ತಾರೆ. ನಗ್ನಗ್ತಾ ಮಾತಾಡಿಸ್ತಾರೆ. ಯಾಕಂದರೆ ಎಲ್ಲದನ್ನು ಸರಿ ಮಾಡೋ ಶಕ್ತಿ ಅವರಲ್ಲಿದೆ. ಅಲ್ಲ, ಎಲ್ರಿಗೂ ಕಾಫಿ ಮಾಡಿಕೊಡೋದಕ್ಕೆ ನೀನೇ ಈ ಮನೆ ಕೆಲಸದೋಳ. ನೀನು ನನ್ನ ಹೆಂಡತಿ, ಮೇಲಾಗಿ ಅರ್ಸನ್ ಕೋಟೆ ಸೊಸೆ. ಅರೋ, ನೀನು ಈ ಮನೆ ಹಿರಿ ಸೊಸೆ. ನಿನಗೆ ಜನನಿಗಿಂತ ಜಾಸ್ತಿ ಅಧಿಕಾರ ಸ್ವಾತಂತ್ರ್ಯ ಇದೆ. ನೀನು ಯಾಕೆ ಕೆಲಸದೋಳ ಥರ ಇರಬೇಕು? ಅದು ನನಗಿಷ್ಟ ಆಗಲ್ಲ. ಅಷ್ಟಕ್ಕೂ ಜನನಿ ಮನೇಲೇ ಇರ್ತಾಳೆ ತಾನೆ, ಏನು ಕೆಲಸ ಮಾಡ್ತಾಳೆ ಹೇಳೋಳು? ಅವಳಿಗೂ ಕೈ ಇದೆ ತಾನೆ. ಅವಳ ಗಂಡಂಗೆ ಅವಳೇ ಕಾಫಿ ಮಾಡಿಕೊಡ್ತಾಳೆ ಬಿಡು. ಅಷ್ಟು ಮಾಡೋಕ್ಕಾಗಲ್ಲ ಅಂದರೆ ಹೇಗೆ? ಯಜಮಾನ್ರೆ, ಏನಾಗಿದೆ ನಿಮ್ಮ ಬುದ್ಧಿಗೆ? ಯಾಕೆ ಜನನಿಯವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಯಾಕೆ ಅಂದರೆ ನಾನು ಇಲ್ಲಿವರೆಗೂ ಮಾತಾಡ್ತಾ ಇದ್ದಿದ್ದನ್ನ ಜನನಿ ಕೇಳಿಸ್ಕೊಳ್ತಾ ಇದ್ಲು. ಅಳ್ತಾ ಓಡೋದು. ಜನನಿಯವ್ರ ದೃಷ್ಟಿಲಿ ಕೆಟ್ಟೋರಾಗಬೇಕು ಅಂತ ನೀವು ಇಷ್ಟೆಲ್ಲ ಮಾತಾಡಿದ್ರೆ ಯಜಮಾನ್ರೆ, ಛೇ, ಈಗ ಜನನಿ ನಿಮ್ಮ ಬಗ್ಗೆ ಏನು ಅನ್ಕೊಂಡಿರಲ್ಲ ಹೇಳಿ? ಇರಿ, ನಾನು ಈಗಲೇ ಹೋಗಿ ಅವ್ರನ್ನ ಸಮಾಧಾನ ಮಾಡಿ ಬರ್ತೀನಿ. ಯಾಕೆ ಯಜಮಾನ್ರೆ? ನಾವು ಅಮ್ಮನ ಹತ್ರ ಆಸ್ತಿ ಕೇಳೋದಕ್ಕೆ ಹೋದಾಗ ನಮ್ಮನ್ನ ತಡೆಯೋದ್ರಲ್ಲಿ ಜನನಿನೂ ಕೂಡ ಒಬ್ಳು. ಅವಳ ಮನಸ್ಸಿಗೂ ನೋವು ಮಾಡಿದ್ರೆ ಅವಳು ನಮ್ಮನ್ನ ತಡೆಯೋ ಧೈರ್ಯ ಮಾಡಲ್ಲ ಅಂತ. ಹಾಗಂತ ಇನ್ನು ಎಷ್ಟು ಜನಕ್ಕೆ ನೋವು ಕೊಡ್ತೀರಾ ಯಜಮಾನ್ರೆ? ನಿಮ್ಮ ಮುಂದೆ, ನಿಮ್ಮ ತಮ್ಮನ ಮುಂದೆ ಅಮ್ಮ ಕೈ ಮುಗಿದು ಕೇಳ್ಕೊಂಡ್ರು ನೀವಿಬ್ರು ಯಾವಾಗ್ಲೂ ಒಟ್ಟಿಗೆ ಇರಬೇಕು ಅಂತ. ಹಿರಿ ಮಗ ಆದ್ ನೀವೇ ಆಸ್ತಿಲ್ ಭಾಗ ಕೇಳಿದ್ರೆ ಈ ಮನೆ ಒಗ್ಗಟ್ಟನ್ನ ಒಡ್ದಂಗಾಗಲ್ವ ಯಜಮಾನ್ರೆ? ಅದನ್ನ ಅತ್ತಿಯಮ್ಮ ಹೇಗೆ ಸಹಿಸ್ಕೊ? ಇಲ್ಲ ಪಾರು, ನಮ್ಗೆ ಎಷ್ಟೇ ಹಿಂಸೆ ಆದರೂ, ಅಮ್ಮಂಗೆ ಎಷ್ಟೇ ನೋವಾದರೂ ಪರವಾಗಿಲ್ಲ, ನಾವು ಅಮ್ಮನ ವಿರುದ್ಧ ನಡ್ಕೊಳ್ಳೇಬೇಕು. ನಾವು ಆಸ್ತಿಲ್ ಭಾಗ ಕೇಳಲೇಬೇಕು ಪಾರು. ಇವತ್ತು ನಾನು ಪ್ರೀತು ಮೇಲೆ ಕೈ ಮಾಡಿದ್ರು ನನ್ನ ಪರವಾಗಿ ನಿಂತಮ್ಮ, ನಾಳೆ ಒಂದಿನ ನನ್ನ ವಿರುದ್ಧ ಮಾತಾಡಲೇಬೇಕು. ಅಲ್ಲಿವರೆಗೂ ನಾವು ಹೀಗೆ ನಡ್ಕೋಬೇಕು. ನಾವ್ ಹೇಗೆ ನಡ್ಕೊಂಡ್ರು ನಾವ್ ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಆಗಲ್ಲ ಅನ್ಸ್ತಾ ಇದೆ ಯಜಮಾನ್ರೆ. ಯಾಕೆ ಅಂದ್ರೆ ಅವ್ರು ನಿಮ್ ತಮ್ಮಂಗ್ ಕೊಟ್ಟಿರೋ ಸಮಯ ತುಂಬಾ ಕಮ್ಮಿ. ಅಷ್ಟರಲ್ಲಿ ನಾವ್ ಅನ್ಕೊಂಡಿರೋದನ್ನ ಮಾಡೋದಕ್ಕಾಗತ್ತೆ ಅಂತೀರಾ? ಮಾಡಲೇಬೇಕು ಪಾರು. ನಾವು ಆಸ್ತಿಲಿ ಭಾಗನ ಕೇಳಲೇಬೇಕು. ಇಲ್ಲಾಂದ್ರೆ ಪ್ರೀತು ಜೀವನ ಹಾಳಾಗುತ್ತೆ. ಅಮ್ಮನ ಹತ್ರ ನನ್ನ ಹೆಸರು ಹಾಳಾದ್ರೂ ಪರವಾಗಿಲ್ಲ, ಮುಂದೊಂದು ದಿನ ಅವ್ರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಬೇಡ್ಕೊಂಡು ಒಂದಾಗ್ತೀವಿ. ಆದರೆ ಪ್ರೀತಿಗೆ ಹಾಗಾಗಲ್ಲ. ಅವನೊಬ್ಬನಿಗೆ ಇದನ್ನೆಲ್ಲ ಫೇಸ್ ಮಾಡೋಕ್ಕಾಗಲ್ಲ ಪಾರು. ಒಬ್ಬನೇ ಕೊರಗ್ತಾನೆ. ಹಾಗಾಗಿ ಅವನ ಆಸ್ತಿಲಿ ಪಾಲು ಕೇಳೋಕ್ಕಿಂತ ಮೊದಲು ನಾವು ಕೇಳಬೇಕು. ಹೇಳೋದು ಇಲ್ಲಕ್ಕ, ಇನ್ನೊಂದ್ಸಲ ಈ ಥರ ಮಾತಾಡಲ್ಲ. ಏನೋ ಬಾಯಿಗೆ ಬಂದಿದ್ದು ಮಾತಾಡ್ಬಿಟ್ಟೆ. ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ ಅಕ್ಕ. ಸಾರಿ ಅಕ್ಕ, ಸಾರಿ ಭಾವ.
ನೀನು ಹೇಗೆ ಎಲ್ರಿಗೂ ಈ ಮನೇಲಿ ಬೇಕಾದವಳಾಗಿದೆಯೋ ಹಾಗೆ ಇದ್ಬಿಡು. ನನಗೋಸ್ಕರ ನೀನು ಹೆಸರು ಕೆಡ್ಸ್ಕೊಳ್ಳೋದು ಬೇಡ ಪಾರು. ನಾನು ಇದನ್ನು ಮನ್ಸಾರೆ ಹೇಳ್ತಾ ಇದ್ದೀನಿ. ಆಸ್ತಿಲ್ ಭಾಗ ನಾನೊಬ್ಬನೇ ಕೇಳ್ತೀನಿ. ಅದು ನನ್ನೊಬ್ಬನ ನಿರ್ಧಾರ ಅಂತಾನೆ ಹೇಳ್ತೀನಿ. ಒಂದ್ ವೇಳೆ ಅತ್ತೆಯಮ್ಮ ನೊಂದ್ಕೊಂಡು ಮನೆಯಿಂದ ಹೊರಗೆ ಹೋಗು ಅಂದ್ರೆ ಆಗ್ಲೂ ನಾನೊಬ್ಬನೇ ಮನೆ ಬಿಟ್ಟು ಹೋಗ್ತೀನಿ. ಏನ್ ಯಜಮಾನ್ರೆ, ನನ್ನನ್ನು ಇಷ್ಟ ಬೇಗ ದೂರ ಮಾಡ್ಬಿಟ್ರಾ ಅಥವಾ ನನ್ನನ್ನು ಸ್ವಾರ್ಥಿ ಅನ್ಕೊಂಡ್ರ? ನೀವೆಲ್ಲಿರ್ತಿರೋ ನಾನು ಅಲ್ಲೇ ಇರ್ತೀನಿ. ನಿಮ್ ಕಷ್ಟದಲ್ಲಿ ಸುಖದಲ್ಲಿ ನನಗೂ ಪಾಲಿದೆ. ಕೃಷ್ಣಂಗೆ ರಾಧೆ ಹೇಗೋ ಹಾಗೆ ನಿಮಗೆ ಈ ಪಾರ್ವತಿ ಯಜಮಾನ್ರೆ. ಇದ್ರು ಹೋದ್ರು ಅದು ನಿಮ್ ಜೊತೆ ಮಾತ್ರ. ಯಾವತ್ತು ನನಗ್ ಒಂಟಿ ಅನ್ಸುತ್ತೋ ಆವತ್ತೇ ನನ್ನ ಜೀವನ ಕೊನೆ ಅನ್ನೋದನ್ನ ಮರಿಬೇಡಿ. ಪ್ರೀತು ತಗೋ, ರಾಣ ಸರ್ ಕಾಲ್ ಮಾಡಿದ್ದಾರೆ. ನಿನ್ನ ಫೋನ್ ಸಿಗ್ತಾ? ಸಿಕ್ತು. ಅದು ಕೂಡ ನಿಮ್ಮ ಅಣ್ಣ ಅದಕ್ಕೆ ರೂಮಲ್ಲೇ ಇತ್ತು. ಅಲ್ಲ, ಅವತ್ತು ನಿಮ್ಮ ಅಣ್ಣ ಅದಕ್ಕೆ ಮೇಲೆ ಡೌಟ್ ಪಟ್ಟಿದ್ದಕ್ಕೆ ನಾನು ಕೆನ್ನೆಗೊಡ್ದೆ. ಇವತ್ತು ನಿಜ ಅಂತ ಪ್ರೂವ್ ಆಯ್ತು. ನಾನೇನ್ ಮಾಡ್ಬೇಕು? ಹೋಗ್ಲಿ ಬಿಡು, ತಗೋ. ಹಲೋ. ಏನ್ ಪ್ರೀತು ಮರಿ, ನಿನ್ಗೆ ಕಾಲ್ ಮಾಡಿದ್ರು ನೀನ್ ರಿಸೀವ್ ಮಾಡ್ತಿಲ್ಲ. ನಿನ್ ಹೆಂಡತಿಗೆ ಕಾಲ್ ಮಾಡಿದ್ರೆ ಅವಳು ರಿಸೀವ್ ಮಾಡ್ತಾ ಇಲ್ಲ. ಏನು ರಿಸೀವ್ ಮಾಡಬೇಡ ಅಂತ ನೀನ್ ಹೇಳಿದ್ಯಾ ಅಥವಾ ನಿನ್ ಹೆಂಡತಿಗೆ ಎಲ್ಲಾ ವಿಷಯನೂ ಬಾಯ್ ಬಿಟ್ಟಿದ್ಯಾ? ಯಾಚೆ ಪ್ರೀತು ಹಾಗೆಲ್ಲ ಮಾಡಲ್ಲ ಅಂತ ನನ್ ತಂಗಿ ಹೇಳ್ತಾ ಇದ್ದಾಳೆ. ಯಾಕೆಂದ್ರೆ ನಿನ್ನ ವೀಕ್ನೆಸ್ ಏನು ಅನ್ನೋದು ನನ್ ತಂಗಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅದ್ ಸರಿ, ಒಂದು ಹೊಸ ವಿಷಯ ಕೇಳ್ಪಟ್ಟೆ. ಆದಿ ನಿನಗೆ ಚೆನ್ನಾಗೆ ಬಾರಿಸದಂತೆ, ಹೌದಾ? ಪಾಪ ನೀನ್ ಕೆನ್ನೇನೋ ಕೆಂಪಗಾಗೋಗಿತ್ತಂತೆ. ಅವನು ನಮ್ಮ ಅಣ್ಣ. ಅವನು ಹೊಡಿಲಿ ಬಡಿಲಿ ಇಲ್ಲ ಸಾಯಿಸ್ಲಿ, ಆ ರೈಟ್ಸ್ ಅವನಿಗಿದೆ. ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ನನಗೇನು ಆಗ್ಬೇಕಾಗಿದ್ದಿಲ್ಲ ರಜಾ. ಆದ್ರೆ ನೀನೇನಾದ್ರೂ ಆಸ್ತಿಲಿ ಪಾಲ್ ಕೇಳೇ ಬಿಟ್ರೆ ನಿಮ್ಮಣ್ಣ ನಿನ್ನ ಸಾಯಿಸೇ ಬಿಡ್ತಾನಲ್ವಾ ಮರಿ? ಯಾವಾಗ ಪಾಲ್ ಕೇಳ್ತಾನಂತೆ? ನೋಡಪ್ಪ ಮರಿ, ನನ್ನ ತಂಗಿ ಕೇಳ್ತಿದ್ದಾಳೆ ನೀನ್ ಯಾವಾಗ ಪಾಲ್ ಕೇಳ್ತೀಯಾ ಅಂತ. ಇಲ್ಲ, ಕೇಳಲ್ಲ ಕೇಳಲ್ಲ. ಯಾವುದೇ ಕಾರಣಕ್ಕೂ ನಾನು ಆಸ್ತಿಲಿ ಪಾಲ್ ಕೇಳಲ್ಲ. ಯಾಕೆ? ಏನಾಯ್ತು ನಿನಗೆ? ಗಳಿಗೆಗೊಂದು ಗಂಟೆಗೊಂದು ಮಾತಾಡ್ತಾರಲ್ಲ, ಹಾಗಾಯ್ತು ನಿನ್ ಕತೆ. ಈಗ ಆಸ್ತಿ ಕೇಳಬಾರ್ದು ಅನ್ನೋ ನಿರ್ಧಾರ ಯಾಕೆ ಮಾಡಿದ್ಯಾ? ಅದೆಲ್ಲ ನಿಮಗೆ ಬೇಕಾಗಿಲ್ಲ. ನಿಮ್ಮ ಉದ್ದೇಶ ಏನು? ನಮ್ಮ ಮನೆ ಹೊಡಿಬೇಕು ಅಂತ ತಾನೆ? ಹೌದು. ಹಾಗಾದ್ರೆ ಅದು ಆಸ್ತಿಲಿ ಪಾಲ್ ಕೇಳೋದ್ರಿಂದನೇ ಯಾಕಾಗಬೇಕು? ಮತ್ತಿನ್ನೇನ್ ಮಾಡ್ತೀಯ? ನನ್ನ ಹೆಂಡತಿ ಜೊತೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅತ್ತೆಯಮ್ಮ ನೋಡಿದ್ರೆ ಮನೆಯವರೆಲ್ಲರೂ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಇಲ್ಲೇ ಇದ್ದು ಮೋನಿಕನ್ ಜೊತೆ ಹೊಸ ವರ್ಷ ಆಚರಣೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹೀಗೇನ್ ಮಾಡೋದು ಯಜಮಾನ್ರೆ? ಜನನಿ ನೋಡಿದ್ರೆ ಅಳ್ತಾ ಹೋದ್ಲು. ಹೊಸ ವರ್ಷದ ಸಂಭ್ರಮಕ್ಕೂ ಗಂಡ ಬೇರೆಯವ್ರ ಜೊತೆ ಕೇಕ್ ಕಟ್ ಮಾಡ್ತಾನೆ ಅಂದ್ರೆ ಅವಳ ಮನ್ಸಿಗೆ ಎಷ್ಟು ನೋವಾಗಿರಲ್ಲ. ಎಲ್ರೂ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಅತ್ತೆ ಹೇಳಿದ್ರೆ
ನೀನ್ ಮಾತ್ರ ಇಲ್ಲೇ ಇದ್ದು ಮೋನಿಕಾ ಜೊತೆ ಕೇಕ್ ಕಟ್ ಮಾಡೋಣ ಅಂತ ಒಪ್ಕೊಂಡಿದ್ಯಲ್ಲ, ಯಾಕೆ ಪ್ರೀತು? ಹಾಗಾಗೋದಕ್ಕೆ ಬಿಡೋರು ಯಾರು? ಅವರಿಬ್ಬರು ಸೇರಿ ಹೊಸ ವರ್ಷ ಆಚರಣೆ ಮಾಡಬಾರ್ದು ಅಷ್ಟೇ ತಾನೇ? ಆಗಲ್ಲ ಬಿಡು. ಯಾಕೆ ಅಂದರೆ ಅಮ್ಮ ನಮ್ಮೆಲ್ಲರನ್ನು ಡಿನ್ನರ್ಗೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಬರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ವಲ್ಲ. ಆ ಮೋನಿಕಾ ನಾವೆಲ್ಲ ಬರೋ ತನಕ ಒಬ್ಳೆ ಕಾಯ್ಕೊಂಡಿದ್ದು, ನಾವೆಲ್ಲರೂ ಬಂದ್ಮೇಲೆ ನಿನ್ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವತ್ತು ಆ ಮೋನಿಕಾ ನನ್ನ ಗಂಡನ ಜೊತೆ ಟೆರೆಸ್ ಮೇಲೆ ಕೇಕ್ ಕಟ್ ಮಾಡೋಳು. ಮುಂದಿನ ವರ್ಷದೊಳಗೆ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಿಮ್ಮ ತಮ್ಮ ಯಾರ ಜೊತೆಗೂ ಕೇಕ್ ಕಟ್ ಮಾಡಬಾರ್ದು ಅಂತ ಹೇಳೋ ಸಣ್ಣ ಬುದ್ಧಿಯೋಳಲ್ಲ ನಾನು. ಮೋನಿಕನ್ ಬಗ್ಗೆ ಎಲ್ಲ ಗೊತ್ತಿದ್ದು ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಯಜಮಾನ್ರೆ? ಹೇಳು ಪ್ರೀತು, ಆನ್ಸರ್ ಮಾಡು. ಈಗ ನಾವು ಮಾಡ್ಬೇಕಾಗಿರೋದು ಬರೀ ಜನನಿಗೆ ಕಣ್ಣೊರ್ಸೋದು ಮಾತ್ರ ಅಲ್ಲ, ಆ ಮೋನಿಕಂಗೆ ಸರಿಯಾದ ಪಾಠ ಕಲಿಸ್ಬೇಕು. ಈಗ ನಾನು ಎಲ್ಲರ ಜೊತೆ ಹೊರಗೆ ಹೋದ್ರೆ ಮೋನಿಕಾ ಸುಮ್ಮನೆ ಇರಲ್ಲ. ಅವಳ ಜೊತೆ ಇಲ್ಲೇ ಇದ್ರೆ ಯಾಕೆ ಬರಲಿಲ್ಲ ಅಂತ ಮಾಮ್ ಕೇಳ್ತಾರೆ. ಅವ್ರಿಗೆ ಏನಂತ ಆನ್ಸರ್ ಮಾಡಲಿ? ಇಲ್ಲ, ಸದ್ಯಕ್ಕೆ ಮೋನಿಕಾ ಕೊಡೋ ಕಾಡದಿಂದ ತಪ್ಪಿಸ್ಕೋಬೇಕು. ಸೊ ಇಲ್ಲೇ ಇದ್ದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು ಸೇಫ್. ಹೇಳು ಪ್ರೀತು, ಏನ್ ಮಾಡ್ತೀಯಾ? ಇಲ್ಲೇ ಇರ್ತೀಯೋ ಅಥವಾ ನಮ್ಮ ಜೊತೆ ಹೊರಗಡೆ ಬರ್ತೀಯೋ? ಇನ್ನು ರೆಡಿ ಆಗಬೇಕು, ನೀನು ಅಡುಗೆ ಮಾಡಬೇಕು. ಒಂದಾ ಎರಡಾ? ಹೌದು ಯಜಮಾನ್ರೆ, ತುಂಬಾ ಕೆಲ್ಸಗಳಿದೆ. ಆದ್ರೆ ಕೇಕ್ನ ತರಿಸ್ತಿರೋದು ಮಾತ್ರ ನನ್ನ ಸ್ನೇಹಿತೆ ಮೋನಿಕಾ. ಇಲ್ಲ ಅಂದಿದ್ರೆ ಇನ್ನೂ ಟೈಮ್ ಆಗೋಗ್ಬಿಟ್ಟಿರೋದು. ಮೋನಿಕಾ ಕೇಕ್ ತರಿಸ್ಬೋದು, ಆದ್ರೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ನಾವೇ, ಅಂದ್ರೆ ಅರಸನಕೋಟೆ ಫ್ಯಾಮಿಲಿ. ಹೌದು. ಸೊ ಯಾರು ಯಾವುದಕ್ಕೂ ಚಿಂತೆ ಮಾಡೋ ಅಗತ್ಯ ಇಲ್ಲ ಪಾರು. ಮೋನಿಕಾ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ಕಮಿಟ್ ಆದವರು ಟೆರೆಸ್ನ ಡೆಕೋರೇಟ್ ಮಾಡಿಸ್ಲಿ. ನಿನ್ನ ಫ್ರೆಂಡ್ ಮೋನಿಕಾಗೆ ಫೈನಲ್ ಟಚಪ್ ಥರ ಸರ್ಪ್ರೈಸ್ ಕೊಡೋಣ. ಅಲ್ಲಿವರೆಗೂ ಮೋನಿಕಂಗೆ ಅವಳಿಗೆ ಬೇಕಾಗಿರೋರು ಇಲ್ಲೇ ಇರ್ತಾರೆ, ನಾವೆಲ್ಲರೂ ಹೊರಗಡೆ ಹೋಗ್ತಿದೀವಿ ಅನ್ನೋ ತರನೇ ಇರ್ಬೇಕು ತಾನೆ? ಕರೆಕ್ಟ್. ಬಾಬಾ ಹೋಗೋಣ. ಸರಿ ಬನ್ನಿ. ಪ್ರೀತು ನನ್ನ ಹತ್ರ ಲಾಕ್ ಆಗಿದ್ದಾನೆ. ಅದ್ ಹೇಗೆ ಇವ್ರ ಜೊತೆ ಆಚೆ ಹೋಗ್ತಾನೋ ನೋಡೇ ಬಿಡ್ತೀನಿ. ಹಾಗೆ ಹೋಗದೆ ಇರೋದಕ್ಕೆ ಏನ್ ರೀಸನ್ ಕೊಡ್ತಾನೆ ಅಂತ ನೋಡ್ಲೇಬೇಕು. ವಾವ್, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಜನನಿ ಅವರೇ. ಎಲ್ಲಾದ್ರೂ ಹೊರಟಿದ್ರಾ? ನಿನ್ನ ಫ್ರೆಂಡ್ ಮೋನಿಕಾಗೆ ಫೈನಲ್ ಟಚಪ್ ಥರ ಸರ್ಪ್ರೈಸ್ ಕೊಡೋಣ. ಅಲ್ಲಿವರೆಗೂ ಮೋನಿಕಂಗೆ ಅವಳಿಗೆ ಬೇಕಾಗಿರೋರು ಇಲ್ಲೇ ಇರ್ತಾರೆ, ನಾವೆಲ್ಲರೂ ಹೊರಗಡೆ ಹೋಗ್ತಿದೀವಿ ಅನ್ನೋ ತರನೇ ಇರ್ಬೇಕು ತಾನೆ? ಕರೆಕ್ಟ್. ಹಾ, ಹೊರಗಡೆ ಹೊರಟಿದೀವಿ ಅತ್ತೆ ಜೊತೆ ಊಟಕ್ಕೆ. ಹೌದಾ? ಯಾರ್ಯಾರು ಹೋಗ್ತಿದ್ದೀರಾ? ಇಡೀ ಫ್ಯಾಮಿಲಿನಾ? ಹೌದು. ಆದ್ರೆ ಪ್ರೀತು ಒಬ್ಬನ್ನ ಬಿಟ್ಟು ಮಿಕ್ಕಿದವರೆಲ್ಲರೂ ಹೋಗ್ತಾ ಇದ್ದೀವಿ. ಅದು ಪ್ರೀತುಗೇನೋ ತಲೆನೋವಂತೆ, ಅದಕ್ಕೆ.
ಹೌದಾ? ಆಗ್ಲೇ 11 ಗಂಟೆ ಆಯ್ತು. ಇನ್ಯಾವಾಗ ಹೊರಡೋದು? ಇನ್ನೇನೀಗ ಹೊರಟ್ಬಿಡ್ತೀವಿ. ರೆಸ್ಟೋರೆಂಟಿಗೆ ಹೋಗಿ ಕೇಕ್ ಕಟ್ ಮಾಡಿ ಆಮೇಲೆ ಏನಿದ್ರು ನಮ್ಮ ಊಟ. ಇಡೀ ರೆಸ್ಟೋರೆಂಟ್ನೇ ನಮ್ಮ ಮತ್ತೆ ಬುಕ್ ಮಾಡಿದ್ದಾರೆ. ಆದಿ ಯಾಕಪ್ಪ ಆದಿ, ನಾವೆಲ್ಲ ಬರೋಕ್ಕಿಂತ ಮುಂಚೆನೆ ಕೇಕ್ ಕಟ್ ಮಾಡ್ತಾ ಇದ್ದೆ ಏನು? ಅಮ್ಮ ಅದು ಏನಿದು? ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಪ್ರೀತು. ಇದೆಲ್ಲ ಇವ್ರ ಕಿತಾಪತಿ. ಈ ಕೇಕ್ ಅನ್ನ ಯಾರು ಆರ್ಡರ್ ಮಾಡಿದ್ದು? ಅದು ಅತ್ತೆ, ಮೋನಿಕಾ ಅವರು ಈ ಕೇಕ್ನ ತರಿಸಿದ್ದು. ಮೋನಿಕಾನ? ಅಲ್ಲ, ಪ್ರತಿ ವರ್ಷನೂ ನೀನೇ ತಾನೇ ಪಾರ್ವತಿ ಕೇಕ್ ಮಾಡ್ತಾ ಇದ್ದಿದ್ದು? ಅತ್ಯಮ್ಮ, ಪ್ರತಿ ವರ್ಷ ನಾನೇ ಕೇಕ್ ತಯಾರಿಸ್ತಿದ್ದೆ. ಆದ್ರೆ ಈ ವರ್ಷ ಮೋನಿಕಾ, ನಾನು ನಿಮ್ಮ ಮನೆಗೆ ಬಂದಿದ್ದೀನಲ್ಲ, ಹಾಗಾಗಿ ನಿಮ್ಮೆಲ್ರಿಗೂ ಒಂದು ಚಿಕ್ಕ ಕಾಣಿಕೆ ಕೊಡ್ತೀನಿ ಅಂತ ಅವಳೇ ತರಿಸಿದಾಳೆ. ಹಾಗಾದ್ರೆ ಕೇಕ್ ಮೇಲೆ ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಪ್ರೀತು ಅಂತ ಬರ್ಸಿರೋದು ಮೋನಿಕಾನ?